ಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಎನ್ನ ಮನದಲ್ಲಿ ಗುರುವಿನ ನೆನೆಯುತ್ತಾ ದಿವಂಗತ ಪರಮ ಪೂಜ್ಯ ಗಂಗಾಧರ್ ಮಹಾಸ್ವಾಮಿಗಳ ಪಾದಂಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಈ ಒಂದು ಬುಡ್ರಕಟ್ಟೆ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಬಸವೇಶ್ವರ ಮಹಾತ್ಮನೆಯನ್ನು ಮನದಲ್ಲಿ ನಡೆಯುತ್ತಾ ಈ ನಮ್ಮ ಹೈಸ್ಕೂಲಿನ ಕ್ಯಾಂಪಸದಲ್ಲಿರುವಂಥ ಈ ಗುರು ಮಡಿವಾಳೇಶ್ವರ ಮಠದ ಒಂದು ದಿವ್ಯ ಮಂಟಪದೊಳಗೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡದ್ದು ನನಗೆ ಅತೀವ ಸಂತೋಷ ಅನ್ನಿಸ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದರಲ್ಲಿಯೂ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಕಾರಣ ನಾವು ವಿದ್ಯಾರ್ಥಿ ಜೀವನ ಅಂದರೆ ದ ಗೋಲ್ಡನ್ ಲೈಫ್ ಈಸ್ ಇದು ಸ್ಟೂಡೆಂಟ್ಸ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ. ವಿದ್ಯಾರ್ಥಿ ಜೀವನ ಅಷ್ಟು ಮೃದುವಾಗಿ ಒಂದು ಅರಿಲಿನ ಮುತ್ತಿಯಂಗಿರುವಂಥ ಒಂದು ಜೀವನ. ಹೀಗೆ ಒಬ್ಬ ಕಲೆಗಾರನ ಕೈಯಲ್ಲಿ ಸಿಕ್ಕಾಗ ಆ ಮೂರ್ತಿ ಎಷ್ಟು ಪೆಟ್ಟು ತಿಂತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಷ್ಟು ಪೆಟ್ಟುಗಳನ್ನು ತಿಂದು ತಿಂದು ಒಂದು ಒಳ್ಳೆಯ ಸುಂದರವಾದ ಮೂರ್ತಿ ಆಗ್ತಾ ಇದೆ. ಹಾಗೆ ಪ್ರೈಮರಿಯಿಂದ ಹಿಡಿದ ಹೈಸ್ಕೂಲ್ವರೆಗೂ ಕಲಿತು 2005-6 ವಿದ್ಯಾರ್ಥಿಗಳನ್ನು ನೋಡಿದರೆ ಬಹಳ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಆ ಒಂದು ಹೆಮ್ಮೆಗೆ ನಾನು ಯಾವ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ತಾನೆ, ತಂದೆ ಮಗುವಿಗೆ ಜನನ ಆದರೂ ಕೂಡ ಅವನು ಶತ್ರು ಆಗ್ತಾನೆ, ಆದರೆ ಗುರು ಕಲಿಸಿದಂಥವ ಹಿತವಾಗುತ್ತಾನೆ. ಹಾಗೆ ನಾವು ಈಗ ಈ ಒಂದು ಬುಡ್ರಕಟ್ಟೆ ಗ್ರಾಮದೊಳಗೆ ಬಂದು 1986-16 ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಂಥ ಒಂದು ಸ್ಕೂಲ್ ಈಗ ಹೆಮ್ಮರವಾಗಿ ಮೇಲೆ ನಿಂತಿದೆ. ಈ ಹೆಮ್ಮರವಾದಂಥದ್ದನ್ನು ನಾವು ನೋಡಿದರೆ ನಾವು ಭಾಳ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಅಂಥ ಒಂದು ಗ್ರಾಮದೊಳಗೆ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಪ್ರಪ್ರಥಮವಾಗಿ ಸೇರಿದವು ನಾಳೆ, ನಂತರ ಸಣ್ಣಪ್ಪನವ್ರ ಗುರುಗಳು, ನಂತರ ನಮ್ಮ ಪತ್ತಾರ್ ಸರು, ಪಾಟೀಲ್ ಸರು, ಮುರುಗೋಡು ಸರು, ಹೀಗೆ ಎಲ್ಲರೂ ಕೂಡಿಕೊಂಡು ಆಗ ಸಣ್ಣಪ್ಪ ಸರು ಮತ್ತು ನಾವು ಇಬ್ಬರ ಕ್ವಾಲಿಫೈಡ್. ನಂತರ ನಮ್ಮ ಕಿಲೇದಾರ್ ಸರು, ಪತ್ತಾರ್ ಸರು ಎಟ್ B.Ed ಮುಗಿಸಿ, ನಂತರ ನಮ್ಮ ಪಾಟೀಲ್ ಸರಿಗೆ ಒತ್ತಾಯ ಮಾಡಿ B.Edಕ್ಕೆ ಅವ್ರನ್ನ ದೂಡಿ ಹುಬ್ಬಳ್ಳಿಗೆ ಕಳಿಸಿದ್ವಿ. ಅವರು ಮಾಡಿಕೊಂಡು ಎಲ್ಲರೂ ಕೂಡಿಕೊಂಡು ನಾವು ಒಂದೇ ಮನೆ ಮಕ್ಕಳ ಹಾಗೆ ಈ ಒಂದು ಬುಡ್ರಕಟ್ಟೆ ಗ್ರಾಮದೊಳಗೆ ಸೇರಿ ಇಲ್ಲಿವರೆಗೂ ಸಾಗಿ ಬಂದಂಥದ್ದು ಇದು ಬುಡ್ರಕಟ್ಟೆ ಗ್ರಾಮ. ಬಹಳಷ್ಟು ನಾವು ಹೇಳೋದರಲ್ಲಿ ಆಗ್ತಿಲ್ಲ, ಭಾಳ ಕೆಟ್ಟ ಅಂತ ಹೇಳ್ತಾ ಇದ್ದರು, ಕರೆಕ್ಟ್. ಆದರೆ ನಾವು ಬರ್ತಾ ಇರುವಾಗ ಬೆಳ್ಳಿಗಡ್ಡೆಗೆ ಒಂದು ಮುಂಜಾನೆ 8ಕ್ಕೆ ಒಂದು ಬಸ್ಸು, ಆ ಬಸ್ ಹೋದ್ರೆ ಸಂಜೆ 5 ಗಂಟೆ, ನಡುವಿನ 2 ಗಂಟೆ ಸುಮಾರು ಒಂದು ಇದು ಹಳ್ಳಿಯಾಳ ಡಿಪೋದ ಒಂದು ಬಸ್ ಬರ್ತಾ ಇತ್ತು. ನಮ್ದೊಂದು ಬೋರಣಿಕೆ ಬಸ್ ಹೋಗ್ತಾ ಇತ್ತು. ಇಷ್ಟು ಬಿಟ್ಟರೆ ಗಾಡಿ ಇರಲಿಲ್ಲ, ಅಷ್ಟು ಕಾಡು ಊರಿತ್ತು. ಅಂಥದ್ದು ಈಗ ಏನಾಗಿದೆ ಅಂದರೆ ಹುಬ್ಬಳ್ಳಿ ಟು ಬೆಂಗಳೂರು ಟು ಬಾಂಬೆ ಅನ್ನೋ ಹಂಗೆ ಹೈವೇ ರೋಡ್ ಆಗಿಬಿಟ್ಟಿದೆ. ಅಂಥ ಒಂದು ಪವಿತ್ರವಾದ ಸ್ಥಾನ ಇದು. ಎಲ್ಲರಿಗೂ ಮಾರ್ಗ ಕೊಟ್ಟಂಥ ಊರು ಮತ್ತು ನಂಬಿದವ್ರನ್ನ ಎಂದೂ ಕೈ ಬಿಡುವರು. ಇದು ನನಗೆ ಭಾಳ ಸತ್ಯ ಅನ್ನಿಸ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈಗ ಒಂದೊಂದು ಜೀವನದಲ್ಲಿ ನಡೆಯುವಂಥವರು ಈಗ ಎಲ್ಲರೂ ತಾವು ಹೆಣ್ಮಕ್ಳನ್ನ ನೋಡಿದರೆ ನಮಗೂ ಆಗೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದೇವೆ. ಈಗ ನಾವು ಸ್ಟೂಡೆಂಟ್ಸ್ ಅನ್ಲಿಕ್ಕೆ ಬರೋದಿಲ್ಲ. ಅವರು ಗೃಹಸ್ಥ ಆಶ್ರಮದಲ್ಲಿದ್ದವರು, ಗೃಹಿಣಿಯರು. ಹಾಗೆ ಅವರೆಲ್ಲರೂ ತಮ್ಮ ಜೀವನ ಕಟ್ಕೊಂಡಂಥವ್ರು. ಅಂಥವ್ರಿಗೆ ಎಲ್ಲಿದ್ದರೂ ದೂರಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತಾವು ಅನುವು ಮಾಡಿಕೊಟ್ಟದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಒಂದು ಕಳಕಳಿ ವಿನಂತಿಯನ್ನು ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ಹಾಗೂ ನನ್ನ ಸಹಪಾಠಿಗವರಂದವೇ ಹಾಗೂ ಊರಿನ ಗಣ್ಯ ನಾಗರಿಕರೇ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಯನ್ನು ಹೇಳಿ ನನಗೆ 2 ಮಾತನಾಡಿಕೆ ವಿರಾಮವನ್ನು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.